ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಪುಟಾಣಿ ಹಿಂಡಿ ಅಥವಾ ಪುಟಾಣಿ ಚಟ್ನಿ ಪುಡಿನ ಯಾವ ಥರ ಮಾಡೋದು ಅಂತ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಬಿಟ್ಟು ಯಾವ ಥರ ಮಾಡೋದು ಮತ್ತು ಇದು ಒಥೆಂಟಿಕ್ ಆಗಿ ಖಾನಾವಳಿಲಿ ಯಾವ ಥರ ನಮಗೆ ಊಟ ಮಾಡಿದಾಗ ನಮಗೆ ಸಿಗುತ್ತಲ್ವಾ ಅದೇ ಟೇಸ್ಟ್ನ ಮನೇಲೆ ಯಾವ ಥರ ಮಾಡ್ಕೋಬೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸಾಕಿ ಕುಕಿಂಗ್ ಫೈಲ್ಸ್ಗೆ ಸ್ವಾಗತ. ನಾನು ಸೌಮ್ಯ. ಬನ್ನಿ ಈಗ ಕ್ವಿಕ್ ಆಗಿ ನೋಡ್ಕೊಂಬಂದ್ಬಿಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಮ್ಮದು ಪುಟಾಣಿ ಚಟ್ನಿ ಪುಡಿಗೆ ಅಂತ. ಇಲ್ಲಿ ಒಂದು ಕಪ್ ಆಗೋಷ್ಟು ನಾನು ಪುಟಾಣಿ ತಗೊಂಡಿದ್ದೀನಿ. ಪುಟಾಣಿ ಅಂದ್ರೆ ಹುರಿಗಡ್ಲೆ ತಗೊಂಡಿದ್ದೀನಿ. ಇಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ, ಇಲ್ಲಿ ನಾನು ಪುಡಿ ಬೆಲ್ಲ ತಗೊಂಡಿದ್ದೀನಿ. ಮತ್ತೆ ಒಂದು ಬೆಳ್ಳುಳ್ಳಿ ತಗೋಬೇಕು. ಜವಾರಿ ಬೆಳ್ಳುಳ್ಳಿ ಇದ್ರೆ ತುಂಬಾ ಚೆನ್ನಾಗತ್ತೆ. ಜವಾರಿ ಬೆಳ್ಳುಳ್ಳಿ ಒಂದ್ ಗಡ್ಡೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಟೀ ಸ್ಪೂನ್ ಅಚ್ಕಾರದ ಪುಡಿ ತಗೊಂಡಿದ್ದೀನಿ. ಮತ್ತೆ ಪುಟಾಣಿ ಎಷ್ಟು ತಗೊಂಡಿರ್ತೀವಲ್ಲ, 1 ಕಪ್ ತಗೊಂಡಿದ್ದೀನಲ್ಲ, ಇಲ್ಲಿ ಅರ್ಧ ಕಪ್ ಆಗೋಷ್ಟು ನಾನು ಒಣ ಕೊಬ್ಬರಿ ತಗೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಮತ್ತೆ 1 ನಿಂಬೆಹಣ್ಣು ಗಾತ್ರದ ಆಗೋಷ್ಟು ಹುಣಸೆ ಹಣ್ಣು, ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟು ನಮ್ಮ ಪುಟಾಣಿ ಚಟ್ನಿ ಪುಡಿಗೆ ಇಲ್ಲ ಅಥವಾ ಪುಟಾಣಿ ಹಿಂಡಿಗೆ ಬೇಕಾಗಿರುವಂತ ಪದಾರ್ಥಗಳು. ಕ್ವಿಕ್ ಆಗಿ ಈಗ ಅಡುಗೆ ಶುರು ಮಾಡೋಣ. ಈಗ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಬಿಸಿಗಿಟ್ಕೊಂಡಿದ್ದೀನಿ ಇದನ್ನ. ಇವಾಗ ಇಲ್ಲಿ 1 ಕಪ್ ಆಗೋಷ್ಟು ನಾನು ಹುರ್ಗಡ್ಲೆ ಇಲ್ಲ ಪುಟಾಣಿ ಅಂತಾರಲ್ಲ ಅದನ್ನ ತಗೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾವು. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಇದು ನೀವೇನಾದರೂ ಪುಟಾಣಿ ಮೆತ್ತಗನ್ನಿಸ್ತು ಅಂದರೆ ಈ ಥರ ನೀವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಇಟ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ರಿ. ಆವಾಗ ಸ್ವಲ್ಪ ರೋಸ್ಟ್ ಆಗುತ್ತೆ. ಆವಾಗ ಮಿಕ್ಸಿಲಿ ಕೂಡ ಇದು ಚೆನ್ನಾಗಿ ಪೌಡರ್ ಆಗುತ್ತೆ. ಇದು ತುಂಬಾನು ಇದನ್ನ ಕಲರ್ ಚೇಂಜ್ ಆಗೋ ತನಕ ಹುರಿಯೋಂಗಿಲ್ಲ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಈ ಥರ ಬೆಚ್ಚಗೆ ಮಾಡ್ಕೊಂಡ್ರೆ ನೀಟಾಗಿ ಪುಟಾಣಿ ಕೂಡ ಚಟ್ನಿ ಪುಡಿ ತುಂಬ ದಿನನೂ ಏನು ಕೆಡೋದಿಲ್ಲ. ಇವಾಗ ನೋಡಿ ನಾನು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ನಾನು ಹುರ್ಕೊತಾ ಇದ್ದೀನಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಕಲರ್ ಚೇಂಜ್ ಆಗಿಬಿಡತ್ತೆ. ಇದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು. ಇವಾಗ ನೋಡಿ ಹಿಂಗೆ ಕೈಯಲ್ಲಿ ನೀವು ಮುಟ್ಟಿದ್ರೆ ಇದು ಸ್ವಲ್ಪ ಬೆಚ್ಚಗಾಗಬೇಕು ಅಷ್ಟೇ. ಅಲ್ಲಿ ತನಕ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಒಂದು ಪ್ಲೇಟಿಗೆ ತಕ್ಕೊಂಬಿಟ್ಟು ಇದನ್ನ ಕ್ಲೀನಾಗಿ ಆರಕ್ಕೆ ಇಟ್ಕೊಂಬಿಡಿ. ಸ್ವಲ್ಪ ಬೆಚ್ಚಗಿರುತ್ತಲ್ಲ ಸ್ವಲ್ಪ ಇದು ಆಗಬೇಕು, ಇಲ್ಲಾಂದ್ರೆ ಮಿಕ್ಸಿಲಿ ನೀರು ಹೊಡೆದಂಗೆ ಆಗ್ಬಿಡತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದನ್ನ ಈ ಥರ ಅಗಲ ಮಾಡಿ ಕೊಬ್ಬರಿ ತುರಿ ಅರ್ಧ ಕಪ್ ಅಂದಿದ್ನಲ್ಲ, ಅರ್ಧ ಕಪ್ ಒಣ ಕೊಬ್ಬರಿ ತುರಿ ನಾನು ಹಾಕೊತಾ ಇದ್ದೀನಿ. ಇದನ್ನು ಕೂಡ ನೀವು ಲೋ ಫ್ಲೇಮಲ್ಲಿ ಇದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಆವಾಗ ನೀವು ಚಟ್ನಿ ಪುಡಿ ಕೆಡೋದಿಲ್ಲ. ಯಾಕಂದರೆ ಒಣ ಕೊಬ್ಬರಿ ಒಳಗೆ ಎಣ್ಣೆ ಅಂಶ ಇರೋದ್ರಿಂದ ಚಟ್ನಿ ಪುಡಿ ನೀವು ಜಾಸ್ತಿ ದಿನ ಇಟ್ಟರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಅಲ್ಲಿ ತನಕ ನೀವು ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ. ಇವಾಗ ನೋಡಿ ನಾನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಕ್ರಿಸ್ಪ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ತುರ್ದ್ಬಿಟ್ಟು ಹಾಕೊಳ್ಳಿ. ಹೆಚ್ಚಿಬಿಟ್ಟು ಹಾಕೊಂಡ್ರೆ ಕ್ಲೀನಾಗಿ ಫ್ರೈ ಆಗೋದಿಲ್ಲ, ಮತ್ತು ಮಿಕ್ಸಿಲಿ ಕೂಡ ಕ್ಲೀನಾಗಿ ಬ್ಲೆಂಡ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ತುರ್ದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ನಾನು ಇದನ್ನು ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ತೀನಿ. ಕಲರು ಎಲ್ಲ ಚೇಂಜ್ ಆಗ್ತಾ ಇದೆ. ನೀವು ಈ ಥರ ನಿಧಾನ ಉರಿಲಿ ಇಟ್ಕೊಂಡು ಮಾಡಿದ್ರೆ ಇದು ಕಲರ್ ಬೇಗನೆ ಚೇಂಜ್ ಆಗಿಬಿಡತ್ತೆ. ಹುಷಾರಾಗಿ ಮಾಡ್ಕೊಳ್ಳಿ. ಈ ಥರ ಬ್ರೌನ್ ಕಲರ್ ಆಗಬೇಕು. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆಲ್ಲ ನೀವು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ಇವಾಗ ನೋಡಿ ನಾನು ಇದನ್ನ ಒಂದು ಪ್ಲೇಟಿಗೆ ಇವಾಗ ತಕ್ಕೊತೀನಿ. ಇಷ್ಟ ಆದರೆ ಸಾಕಾಗತ್ತೆ ಕಲರು. ಇದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೋಬೇಡಿ. ಈಗ ನಾನಿಲ್ಲಿ 1-2 ಕಡ್ಡಿ ಆಗೋಷ್ಟು ಕರಿಬೇವನ್ನ ಇಲ್ಲಿ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಈ ಬಿಸಿ ಪ್ಯಾನಿಗೆ ಹಾಕೊಂಡ್ಬಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ. ಅದಿಷ್ಟೇ ಬಿಸಿಗೇನೆ ಚೆನ್ನಾಗಿ ಬಿಸಿ ಆಗತ್ತೆ. ಇವಾಗ ನೋಡಿ ಇದ್ರ ಜೊತೆಗೇನೆ ಕಾಯಿ ತುರಿ ಜೊತೆಗೇನೆ ಇದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬೇಗನೆ ಮಿಕ್ಸಿಗೆ ನುಣ್ಣಗಾಗ್ಬಿಡತ್ತೆ. ಇದು ಈ ಬಿಸಿನೇ ಸಾಕು. ಮತ್ತೆ ನೀವು ಫ್ಲೇಮ್ ಹಚ್ಕೊಂಡ್ಬಿಟ್ಟು ಮತ್ತೆ ಬಿಸಿ ಮಾಡ್ಕೋಬೇಕಾಗಿಂಥದ್ದೇನಿಲ್ಲ. ಇದಕ್ಕೇನೆ ನಾನು ಇಲ್ಲಿ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1-1.5 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ನಾನು. ಇದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಸಿ ಜೀರಿಗೆ ಹಾಕಿದ್ರೆ ಬೇಗನೆ ಒಂಥರ ವಾಸನೆ ಬಂದ್ಬಿಡತ್ತೆ ಚಟ್ನಿ ಪುಡಿ. ಆದಷ್ಟು ಎಲ್ಲದನ್ನು ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೆಲ್ಲಿಕಾಯಿ ಥರದ್ದು
ಸೈಜಷ್ಟು ಹುಣಸೆ ಹಣ್ಣನ್ನ ಇಲ್ಲಿ ತಗೊಂಡಿದ್ದೀನಿ. ಇದನ್ನು ಕೂಡ ಹಾಕೊಂಡ್ಬಿಟ್ಟು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೊಳ್ಳಿ. ಟೇಸ್ಟಲ್ಲಿ ಸ್ವೀಟು, ಖಾರ, ಹುಳಿ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಖಾರ, ಉಪ್ಪು, ಹುಳಿ ಎಲ್ಲ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಇದು ಪುಟಾಣಿ ಚಟ್ನಿ ಪುಡಿ ಅಂದರೆ ಸ್ವಲ್ಪ ಖಾರ ಕಡಿಮೆನೇ ಇರುತ್ತೆ. ನಿಮಗೆ ಬೇಕಾದವ್ರು ನೀವು ಖಾರ ಜಾಸ್ತಿ ಹಾಕೋಬೋದು. ಇಲ್ಲಿ ನಾನು ಒಂದು 7ರಿಂದ 8 ಎಸಳು ನಾನು ಬೆಳ್ಳುಳ್ಳಿನ ಈ ಥರ ಸುಲಿದ್ಬಿಟ್ಟು ಹಾಕೊತಾ ಇದ್ದೀನಿ. ಇದು ಕೂಡ ಹಾಕ್ಕೊಂಡು ಒಂದ್ಸತಿ ಫ್ರೈ ಮಾಡ್ಕೊಂಬಿಡಿ. ಆಯಿತು, ಇದಿಷ್ಟು ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಇದನ್ನೆಲ್ಲ ನಾವು ಇವಾಗ ಪೌಡರ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದ್ರ ನಂತರ ಇದನ್ನ ನಾವು ಪುಟಾಣಿ ಹಾಕ್ಬಿಟ್ಟು ಇದನ್ನ ನಾವು ಪೌಡರ್ ಮಾಡ್ಕೊಳೋದು. ಈಗ ಎಲ್ಲಾನು ಇದ್ರ ಜೊತೆಗೆ ಬೆರೆಸಿದ್ರೆ ಇದು ಕ್ಲೀನಾಗಿ ಬ್ಲೆಂಡ್ ಆಗೋದಿಲ್ಲ. ಅದಕ್ಕೆ ಫಸ್ಟ್ ಇದನ್ನ ನಾವು ಪುಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ಪುಟಾಣಿ ಸೇರಿಸ್ಕೊಂಡು ಮತ್ತೆ ಇನ್ನೊಂದ್ಸತಿ ಇದನ್ನ ಮಿಕ್ಸಿ ಮಾಡ್ಕೊತೀನಿ. ಇವಾಗ ನೋಡಿ ಇದೆಲ್ಲನೂ ಚೆನ್ನಾಗಿ ಇವಾಗ ಹುರಿದಿದೆ. ಇವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಅಚ್ಕಾರದ ಪುಡಿ ತಗೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಕಲರು ಇರುತ್ತೆ, ಸ್ವಲ್ಪ ಖಾರ ಇರುತ್ತೆ. ನಿಮಗೆ ಖಾರ ಬೇಕಾದವರು ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಪುಡಿನೂ ಸೇರಿಸ್ಕೋಬೋದು. ನಾವಿಲ್ಲಿ ಮೀಡಿಯಂ ಖಾರ ತಿನ್ನೋದಾಗಿದ್ದರಿಂದ ನಾನಿಲ್ಲಿ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಬೇಕಾದವ್ರು ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಪುಡಿನೂ ಸೇರಿಸ್ಕೋಬೋದು. ಇವಾಗ ನೋಡಿ ಇದನ್ನು ಕೂಡ ಲೈಟಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಾಂದರೆ ಮೆಣಸಿನ್ಕಾಯಿ ಇದು ಘಾಟನೂ ಬರುತ್ತೆ, ಮತ್ತೆ ಕಲರ್ ಕೂಡ ಚೇಂಜ್ ಆದರೆ ಚಟ್ನಿ ಪುಡಿಗೆ ಫ್ಲೇವರ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಇವಾಗ ನೋಡಿ ಇದೆಲ್ಲ ರೆಡಿ ಆಯ್ತು. ಈಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನೆಲ್ಲ ನಾನು ಇವಾಗ ಮಿಕ್ಸಿಗೆ ಹಾಕೊತಾ ಇದ್ದೀನಿ. ಇದನ್ನ ಮೊದಲಿಗೆ ನಾವು ಪೌಡರ್ ಮಾಡ್ಕೋಬೇಕು. ಇದನ್ನ ಎಲ್ಲದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಇವಾಗ ಪೌಡರ್ ಮಾಡ್ಕೊತೀನಿ. ಆದಷ್ಟು ಇದನ್ನ ಫಸ್ಟ್ ನುಣ್ಣಗೆ ರುಬ್ಕೊಂಡ್ಬಿಡಿ. ಆಮೇಲೆ ಪುಟಾಣಿ ಸೇರಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಇದನ್ನ ಪೌಡರ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಬನ್ನಿ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಬರೋಣ. ಇವಾಗ ಇದನ್ನ ಪೌಡರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಎಷ್ಟು ನುಣ್ಣಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಾನು. ಇಷ್ಟು ನುಣ್ಣಗೆ ಇದನ್ನ ಪೌಡರ್ ಮಾಡ್ಕೊಳ್ಳಿ. ಆವಾಗ ನಾವು ಪುಟಾಣಿ ಜೊತೆಗೆ ಇದನ್ನ ಮಿಕ್ಸ್ ಮಾಡಿದಾಗ ಕ್ಲೀನಾಗಿ ಬ್ಲೆಂಡ್ ಆಗತ್ತೆ. ಇವಾಗ ಇದಕ್ಕೆ ಪುಟಾಣಿ ಸೇರಿಸ್ಕೊತೀನಿ ನಾನು. ಈಗ ನೋಡಿ ಇದು ನಾನು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಪುಟಾಣಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಇದನ್ನ ನಾವು ಪೌಡರ್ ಮಾಡ್ಕೊಳ್ಬೇಕಾದ್ರೆ ಮಸಾಲೆ ಮತ್ತು ಪುಟಾಣಿನ ಮೇಲೆ ಕೆಳಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡಿ ಇದನ್ನು ನಾನು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ನಾನು ಗ್ರೈಂಡರ್ ಮಾಡ್ತೀನಿ. ಆವಾಗ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನೋಡಿ ಇದನ್ನು ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಕೆಳಗಡೆ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಪುಟಾಣಿ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಪೌಡರ್ ಆಗುತ್ತೆ ಅದು. ಇವಾಗ ಇದನ್ನು ನಾನು ಪೌಡರ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಇವಾಗ ನೋಡಿ ಇಷ್ಟು ಪೌಡರ್ ಆಗಿದೆಲ್ಲ, ಈ ಟೈಮಲ್ಲಿ ನಾನು ಇದಕ್ಕೆ ಉಪ್ಪು ಸೇರಿಸ್ಕೊತೀನಿ. ಇವಾಗ ಸೇರಿಸ್ಕೊಂಡ್ರೆ ಅದು ಕ್ಲೀನಾಗಿ ಅಳತೆನೂ ನಮಗೆ ಸರಿಯಾಗಿ ಗೊತ್ತಾಗತ್ತೆ, ಮತ್ತು ಪುಡಿ ಕೂಡ ಕ್ಲೀನಾಗಿ ಮಿಕ್ಸ್ ಆಗತ್ತೆ. ಇದಕ್ಕೆ ನಾನು ಉಪ್ಪು ತೊಗೊಂಡಿದ್ದೀನಲ್ಲ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ನೋಡಿ ನೀವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಆಪ್ಷನಲ್ಲು. ನಿಮಗೆ ಬೆಲ್ಲ ಇಷ್ಟಪಡೋರು ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನು ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾನು ಇನ್ನೊಂದ್ಸತಿ ಗ್ರೈಂಡರ್ ಬರ್ತೀನಿ. ನೋಡಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಇಷ್ಟು ಫೈನಾಗಿ ಪೌಡರ್ ಮಾಡ್ಕೋಬೇಕು. ತುಂಬಾ ಇದನ್ನು ನೀವು ನುಣ್ಣಗೆ ಮಾಡ್ಕೋಬೇಡಿ. ಸ್ವಲ್ಪ ತರಿಯಾಗಿತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ನಾನು ಫುಲ್ ಫೈನಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಅಲ್ಲಿದ್ನಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಅಗಲವಾಗಿರೋವಂಥ ಒಂದು ಪ್ಲೇಟಿಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಇದು ನಾವು ಡಬ್ಬಿಗೆ ಹಾಕೋಣಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಈ ಥರ ಆರಿಸ್ಬೇಕು, ಇಲ್ಲ ಅಂತ ಅಂದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಸ್ವಲ್ಪ ತಣ್ಣಗಾದ ನಂತರ ನೀವು ಏರ್ ಟೈಟ್ ಕಂಟೈನರಲ್ಲಿ ನಾವು ಉಪಯೋಗಿಸ್ಕೋಬೋದು. ನೀವು ಬಿಸಿ ಇದೆ ನೀವು ಇದನ್ನ ಮಾಡಿದ್ರಿ ಅಂದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚಟ್ನಿ ಪುಡಿ ಬೇಗನೆ ಹಾಳಾಗುತ್ತೆ. ಈ ಥರ ನೀವು ಮಾಡಿದ ತಕ್ಷಣವೇ ಒಂದು ಅರ್ಧ ಗಂಟೆ ಇದನ್ನು ರೂಮ್ ಟೆಂಪ್ರೇಚರ್ಗೆ ಆಗೋ ತನಕ ಬಿಟ್ಬಿಟ್ಟು ಆಮೇಲೆ ನೀವು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ಏನಿಲ್ಲ ಅಂತಂದ್ರೆ 15ರಿಂದ 1 ತಿಂಗಳು ಕೂಡ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, ಜಾಸ್ತಿ ಪ್ರಪೋರ್ಷನ್ ಮಾಡ್ಕೊಂಡ್ರಿ ಅಂದರೆ. ಇವಾಗ ನೋಡ್ರಿ ಇದು ಇಷ್ಟು ಪೌಡರ್ ಮಾಡ್ಕೊಂಡ್ಬಂದಿದ್ನಲ್ಲ, ಇವಾಗ ಇದು ಕಂಪ್ಲೀಟಾಗಿ ಇದು ಆರಿದೆ. ಇವಾಗ ನಾವು ಇದನ್ನು ಏರ್ ಟೈಟ್ ಹಾಕ್ಕೋಬೋದು.
ಇವಾಗ ಇದನ್ನ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಬಿಸಿ ಬಿಸಿಯಾಗಿರೋ ಅನ್ನ ಜೊತೆಗೆ, ಚಪಾತಿ, ರೊಟ್ಟಿ ಜೊತೆಗೂ ಕೂಡ ನೀವು ಇದನ್ನ ಸರ್ವ್ ಮಾಡ್ಬೋದು. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ, ಮೊಸರು ಜೊತೆಗೂ ಇದು ತಿಂದರೆ ತುಂಬಾನೇ ರುಚಿಯಾಗಿರುತ್ತೆ. ನೋಡಿ ಇದು ಎಷ್ಟು ಸುಲಭವಾಗಿ ಒಂದು ಅರ್ಧ ಗಂಟೆ ಇದ್ರೆ ಸಾಕು, ಇದು ಮಾಡ್ಕೊಂಡ್ಬಿಡ್ಬೋದು ಇದನ್ನ. ಇವಾಗ ಇದು ನಾನು ಮಾಡಿರೋ ಕ್ವಾಂಟಿಟಿ ನೀವು 15 ದಿನ ಇಟ್ಕೊಂಡ್ಬಿಟ್ಟು ತಿನ್ಬೋದು. ನಿಮಗೆ ಜಾಸ್ತಿ ಆಫೀಸಿಗೆ ಹೋಗೋರೆಲ್ಲರೂ ಇದ್ರೆ ನೀವು ಇದನ್ನ ನಾನು ತೋರಿಸಿರೋ ಕ್ವಾಂಟಿಟಿ ಡಬಲ್ ಮಾಡ್ಕೊಂಡ್ಬಿಟ್ಟು ನೀವು 1 ತಿಂಗಳು ಕೂಡ ಇದನ್ನ ಸ್ಟೋರ್ ಮಾಡಿಕೊಂಡು ಇದು ಮಾಡಿ. ಆದಷ್ಟು ಇದನ್ನ ಫ್ರೆಶ್ ಆಗಿ ಮಾಡಿಕೊಂಡು ತಿಂದರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಭಾಳ ದಿನ ಇಟ್ಟರೆ ಇದು ಸ್ವಲ್ಪ ಸ್ಮೆಲ್ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ 15 ಡೇಸಿಗೆ ಇಲ್ಲ 1 ಮಂತಿಗೆ ನೀವು ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಊಟದ ಜೊತೆಗೆ ನೀವು ಇದನ್ನ ಸವಿಬೋದು. ನಮ್ಮ ಚಾನಲ್ನ ಮೊದಲು ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳು ಯಾವ ಥರ ಬರ್ತಾ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಚೆನ್ನಾಗಿ ಬರ್ತಾ ಇತ್ತು ಅಂದರೆ ಲೈಕ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ಥರ ಹೊಸ ಹೊಸ ರೆಸಿಪಿಗಳೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.